ಇದು ಟಾಕ್ಸಿಕ್ ಅಲ್ಲ, ಟಾರ್ಚರು. ಈ ಮೂವಿ ಮಾಡಕ್ಕೆ 4 ವರ್ಷ ಬೇಕಿತ್ತಾ? ಈ ಫಿಲಮ್ಗೆ 700 ರೂಪಾಯಿ ಟಿಕೆಟಾ? ಈ ಮೂವಿ ಪಕ್ಕಾ ಫ್ಲಾಪ್. ಈ ತರ ಕಮೆಂಟ್ಸ್ ರಿವ್ಯೂಗಳನ್ನ ನೀವು ನೋಡೇ ಇರ್ತೀರಾ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕೀಸ್. ನೆನ್ನೆಯಿಂದ ಎಲ್ಲಿ ನೋಡಿದ್ರು ಬರೀ ಟಾಕ್ಸಿಕ್ ದೇ ಹವಾ ನಡೀತಾ ಇದೆ. ನಾವು ಕೂಡ ರಾತ್ರಿ ಹೋಗಿ ಮೂವಿ ನೋಡ್ಕೊಂಡು ಬಂದು. ಸೊ ಮೂವಿ ಟಾರ್ಚರ್ ತರ ಇದೆಯಾ, ಇಲ್ಲ ಟಾಕ್ಸಿಕ್ ಆಗಿದ್ಯಾ, ಬಿಲೋ ಅವರೇಜ್ ಆಗಿದ್ಯಾ? ನಮ್ಗೇನ್ ಅನ್ನಿಸ್ತು ಅಂತ ಹಾನೆಸ್ಟ್ ಆಗಿ ರಿವ್ಯೂ ಹೇಳ್ತೀವಿ. ಸೊ ಇನ್ನೂ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ರಿವ್ಯೂನ ಶುರು ಮಾಡೋಣ. ಸೊ ಫಸ್ಟ್ ಥಿಂಗ್, ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಐ ಥಿಂಕ್ ಟ್ರೈಲರ್ಲಿ ತುಂಬಾ ರಿವೀಲ್ ಮಾಡಿರ್ಲಿಲ್ಲ. ಸೊ ಇದು ಬಂದು ನಮ್ಮ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ತುಂಬಾ ಜನ ಗೊತ್ತಿರುತ್ತೆ, ಹಿಸ್ಟ್ರಿ ಓದಿರೋರಿಗೆ. ಗೋವಾ ಅವಾಗ ಇನ್ನೂ ಫ್ರೀ ಆಗಿರ್ಲಿಲ್ಲ, ಅದಿನ್ನೂ ಪೋರ್ಚುಗೀಸ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಆ ಟೈಮಲ್ಲಿ ನಡೀತಿದ್ದಂಥ ಪವರ್ ಸ್ಟ್ರಗಲ್ಸು, ಅವಾಗ ನಡೀತಿದ್ದಂಥ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ಗಳು, ಅದ್ರನ್ನ ಒಂದು ಬೇಸ್ ಆಗಿ ಇಟ್ಕೊಂಡು ಒಂದು ಸ್ಟೋರಿ ಮಾಡಿದ್ದಾರೆ. ಅಂಡ್ ಅದರಲ್ಲೇನೆ ಒಂದು ತಂದೆ ಮಗನ ಒಂದು ರಿಲೇಷನ್ ಅಥವಾ ಅವ್ರ ಮಧ್ಯೆ ನಡೆಯುವಂತಹ ಕೆಲವು ಘಟನೆಗಳನ್ನ ಸುತ್ತ ಈ ಒಂದು ಕಥೆನ ಮಾಡಿದ್ದಾರೆ. ಈ ಅಪ್ಪ ಮಗಂದ ಆ್ಯಂಗಲು ಐ ಥಿಂಕ್ ಟ್ರೈಲರಲ್ಲಿ ಎಲ್ಲರೂ ಗೆಸ್ ಮಾಡಿದ್ರು ಇದಿರುತ್ತೆ ಅಂತ. ಬಟ್ ಅದರಲ್ಲೂ ಕೆಲವೊಂದು ಟ್ವಿಸ್ಟ್ಗಳಿದೆ. ಸೊ ಅದನ್ನ ನೀವು ಮೂವಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಮೂವಿಲಿ ಏನೇನ್ ಚೆನ್ನಾಗಿತ್ತು, ನಮ್ಗೇನ್ ಚೆನ್ನಾಗ್ ಅನ್ನಿಸ್ತು ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಯಶ್ ಅವರ ಆಕ್ಟಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾಕೆಂದ್ರೆ ಇದ್ರಲ್ಲಿ ತುಂಬಾ ಹೊಸದಾಗಿ ಟ್ರೈ ಮಾಡಿದ್ದಾರೆ, ಚಾನ್ಸ್ ತಗೊಂಡಿದ್ದಾರೆ, ಟ್ರೈ ಮಾಡಿದ್ದಾರೆ. ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಅಂಡ್ ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡ್ತೀವಿ ನಾವು ಅವ್ರನ್ನ. ಆ ಒಂದು ಏನು ತಂದೆ ಪಾತ್ರಕ್ಕೂ ಇನ್ನೊಂದು ಪಾತ್ರ ತೋರಿಸ್ತಾರಲ್ಲ, ಯಂಗರ್ ವರ್ಷನ್, ಅಜಗಜಾಂತರ ಡಿಫ್ರೆನ್ಸ್ ಇದೆ. ಅದನ್ನ ನೀವು ಆಲ್ರೆಡಿ ನೋಡಿರ್ತೀರಾ. ಸೊ ಅದೊಂದು ಮೆಚ್ಚಲೇಬೇಕು. ಅಂಡ್ ಇನ್ನ ಯಾರ್ಯಾರು ಆಕ್ಟ್ರೆಸ್ ಇದ್ದಾರೆ ಎಲ್ಲರಿಗೂ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಅವ್ರ ಆಕ್ಟಿಂಗ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ಏನನ್ಸ್ತು ಅಂದ್ರೆ ಯಾರನ್ನೋ ಬಲವಂತವಾಗಿ ಏನೋ ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಇಂದ ಒಬ್ರು ಇರ್ಲಿ ಅಂತ ತುರ್ಕಿದ್ದಾರೆ ಅನ್ನೋ ತರ ಏನ್ ಫೀಲ್ ಬರ್ಲಿಲ್ಲ. ಎಲ್ರಿಗೂ ಒಂದು ಡೆಡಿಕೇಟೆಡ್ ರನ್ ಟೈಮ್ ಇದೆ, ಮತ್ತೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ವೈಸ್ ಎಲ್ಲೂ ಪ್ರಾಬ್ಲಮ್ ಅಂತ ಅನ್ಸ್ತಿಲ್ಲ ನನ್ಗೆ. ಅಂದ್ರೆ ಆ ಕ್ಯಾರೆಕ್ಟರ್ಗೆ ಯಾರು ಸೂಟ್ ಆಗ್ತಾರ ಆ ತರ ಹಾಕೊಂಡಿದ್ದಾರೆ. ಎಲ್ಲೂ ಇವ್ರು ಬೇಡವಾಗಿತ್ತು ಅಂತ ಏನು ಅನ್ನಿಸ್ಲಿಲ್ಲ. ಓನ್ಲಿ ಥಿಂಗ್ ಏನು ಇಂಪ್ರೂವ್ ಮಾಡಬಹುದಿತ್ತು ಅಂದ್ರೆ ಡಬ್ಬಿಂಗ್ ಸ್ವಲ್ಪ ಇಂಪ್ರೂವ್ ಮಾಡಬಹುದಿತ್ತು ಅಂತ ಅನ್ಸುತ್ತೆ. ಕೆಲವೊಂದ್ ಕಡೆ ಅವ್ರು ಕೊಟ್ಟಿಲ್ಲ. ಸೊ ಡಬ್ಬಿಂಗ್ ಮಾಡಿರೋದ್ರಿಂದ ಇಂಪ್ರೂವ್ ಮಾಡ್ಬೇಕಿತ್ತು. ಕೆಲವು ಕಡೆ ಕೆಲವರು ಮಾತಾಡೋದು ನಾವೇ ಡಬ್ಬಿಂಗ್ ಪಿಕ್ಚರ್ ನೋಡ್ತಾ ಇದೀವೇನೋ ಅನ್ನೋ ತರ ಕೆಲವು ಕಡೆ ಫೀಲ್ ಬರ್ತಿತ್ತು. ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡಬಹುದಾಗಿತ್ತು. ಬಟ್ ಆಕ್ಟಿಂಗ್ ಎಲ್ಲಾರ್ದು ಚೆನ್ನಾಗಿತ್ತು. ಎಲ್ಲೂನು ಡಬ್ಬಾ ತರ ಇದೆ ಆ ತರ ಅನ್ನಿಸ್ಲಿಲ್ಲ. ಹೌದು, ಯಶ್ ಅವ್ರದ್ದು ಆಕ್ಚುಲಿ 2 ಶೇಡ್ ಮಾಡಿದ್ದಾರೆ. ಆಲ್ರೆಡಿ ನೀವು ಟ್ರೈಲರ್ ಅಲ್ಲಿ ನೋಡಿರ್ತೀರಾ. ನನಗೆ ಪರ್ಸನಲಿ ರಾಯ ಅದು ಆ ಒಂದು ಕ್ಯಾರೆಕ್ಟರೈಸೇಷನ್ ಏನಿದೆ ಅದು ಸಖತ್ ಇಷ್ಟ ಆಯ್ತು. ಅದರಲ್ಲಿ ಯಶ್ ಅವ್ರದ್ದು ಲೈಕ್ ಪೀಕ್ ಪರ್ಫಾರ್ಮೆನ್ಸ್ ಅಂತ ಅನಿಸ್ತು. ಬಟ್ ಟಿಕೆಟ್ ನನ್ಗೇನು ಅಷ್ಟು ಕನ್ವಿನ್ಸಿಂಗ್ ಇಲ್ಲ. ಹೌದು, ನನ್ಗೆ ಟಿಕೆಟ್ ಪಾತ್ರ ಅಷ್ಟು ಕನ್ವಿನ್ಸಿಂಗ್ ಅಂತ ಅನ್ಸ್ಲಿಲ್ಲ. ಸ್ವಲ್ಪ ಓವರ್ ಡೂ ಮಾಡಿದ್ದಾರೆ ಅಂತ ಅನ್ಸ್ತು. ಬಟ್ ರಾಯ ಕ್ಯಾರೆಕ್ಟರೈಸೇಷನ್ ತುಂಬಾ ಸಖತ್ತಾಗಿದೆ. ಅದು ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ನಿನಗೆ ಯಾವ್ದು ಇಷ್ಟ ಆಯ್ತು? ನನ್ಗೂ ಅದೇನೆ. ಸೊ ಇದು ಆಕ್ಟರ್ಸ್ ಗಳ ವಿಚಾರಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿ ಕಾಸ್ಟಿಂಗ್ ಮಾಡಿದ್ದಾರೆ. ಮತ್ತೆ ಲೊಕೇಶನ್ಸು, ಸೆಟ್ಸು ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಒಂದು 1947 ಇಂದ ಒಂದು 1960-70 ವರೆಗೂ ಏನು ಗೋವಾ ಇತ್ತು ಆ ಫೀಲ್ ಬರೋ ತರ ಇದೆ. ತುಂಬಾ ಜನ ಕೆಟ್ಟಾಗಿ ರಿವ್ಯೂ ಕೊಡ್ತಿದ್ದಾರೆ, ಇದು ನೋಡಕ್ಕೆ ಆಗಲ್ಲ ಅನ್ನೋ ತರ ಅಂತಿದ್ದಾರೆ. ಸೀರಿಯಸ್ಲಿ ನಂಗೆ ಆನೆಸ್ಟ್ ಆಗಿ ಅನ್ಸಿದ್ದು, ನಂಗೆ ಎಲ್ಲೂ ಈ ಸೀನ್ ಬೋರ್ ಆಯ್ತು, ಒಂದ್ ಸ್ವಲ್ಪ ಬಿಡು ನೋಡೋದ್ ಬೇಡ ಅಂತ ಎಲ್ಲೂ ಅನ್ಸಿಲ್ಲ. ನಿಮ್ಗೆ ಅದೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೇ ಮಾಡುತ್ತೆ. ನೆಕ್ಸ್ಟ್ ಏನಾಗ್ಬೋದು, ಅಟ್ಲೀಸ್ಟ್ ಏನ್ ಅವರು ತೋರ್ಸ್ಬೇಕಂತ ಹೊರಟಿದ್ದಾರೆ, ಏನಾದ್ರು ಹೊಸ್ದಾಗಿ ಟ್ರೈ ಮಾಡಿದಾರ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತೂ ಬಿಲ್ಡ್ ಆಗುತ್ತೆ. ಸೊ ಒಂದ್ ಸ್ವಲ್ಪ ಆಕ್ಷನ್ ಸೀನ್ಸ್ ಜಾಸ್ತಿ ಇರೋದ್ರಿಂದ ನನ್ಗೆ ಪರ್ಸನಲಿ ಆಕ್ಷನ್ ಸೀನ್ಸ್ಗಳು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅಲ್ಲೊಂದ್ ಸ್ವಲ್ಪ ಇಷ್ಟೊಂದು ಬೇಡವಾಗಿತ್ತು ಅಂತ ಅನ್ನಿಸ್ತು. ಬಿಟ್ರೆ ನಂಗೆ ಇನ್ನೆಲ್ಲೂ ಬೋರ್ ಹೊಡಿನಿಲ್ಲ ಗುರು. ಸೊ ಇದು ಆಕ್ಟರ್ಸ್ ಬ್ಯಾಕ್ ಗ್ರೌಂಡ್ ಇದ್ರ ಪ್ರಕಾರ ಮೂವಿಲಿ ಏನ್ ಕಮ್ಮಿ ಆಯ್ತು ಅಂತ ಅನ್ಸುತ್ತೆ ಅಂದ್ರೆ ಐ ಥಿಂಕ್ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೂಟ್ ಆಗ್ಲಿಲ್ಲ ಅಂತ ಅನ್ಸುತ್ತೆ. ತುಂಬಾ ಲೌಡ್ ಅಂತ ಅನ್ಸೋದು. ಅದೇ ಕೆಲವೊಂದ್ ಕಡೆ ತುಂಬಾ ಚೆನ್ನಾಗ್ ಅನ್ನಿಸ್ತು. ಕೆಲವೊಂದು ಎಸ್ಪೆಷಲಿ ಒಂದ್ ಸಾಂಗ್ ಬರುತ್ತೆ, ಅದಂತೂ ತುಂಬಾ ಇಷ್ಟ ಆಯ್ತು ನನ್ಗಂತೂ. ಆ ಮ್ಯೂಸಿಕ್ ಆ ತರ ಅನ್ನಿಸ್ತು. ಅದು ಬಿಟ್ರೆ ಸ್ಟೋರಿ ಲೈನ್ ಆಕ್ಚುಲಿ ಏನಂದ್ರೆ ಸ್ಟೋರಿ ತುಂಬಾ ಲೇಯರ್ಸ್ ಇದೆ. ಇದೊಂಥರ ಆಕ್ಚುಲಿ ಇದು ಆಕ್ಷನ್ ಅನ್ನೋದಕ್ಕಿಂತ ಇದು ಒಂಥರ ಸೈಕಾಲಜಿಕಲ್ ಜಾನರ್ ಫಿಲಮ್ ತರ ಇದೆ. ಆಕ್ಚುಲಿ ನಮ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಅರ್ಥ ಆಗುತ್ತೆ ಯಾವ ತರ ಏನ್ ಇಂಟೆನ್ಷನ್ ಇಟ್ಕೊಂಡು ಈ ಮೂವಿದು ಮೆಸೇಜ್ ಓರಿಯೆಂಟೆಡ್ ಆಗಿರ್ಬೋದು, ಏನ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಅನ್ನೋದು ಕ್ಲೈಮ್ಯಾಕ್ಸ್ ಅಲ್ಲೇ ಅರ್ಥ ಆಗುತ್ತೆ. ಆಕ್ಚುಲಿ ನಾವೀಗ ತುಂಬಾ ಸ್ಟೋರಿ ಬಗ್ಗೆ ಹೇಳ್ಬಿಟ್ರೆ ಇನ್ನು ಫಿಲಮ್ ನೋಡದೇ ಇರೋರಿಗೆ ಅದು ಸ್ಪಾಯ್ಲರ್ ತರ ಆಗ್ಬಿಡುತ್ತೆ. ಸೊ ಬೇಡ.
ಸೊ ನಾವು ಇನ್ನೂ ಒಂದು ವಿಡಿಯೋ ಮಾಡ್ತೀವಿ, ಮೇ ಬಿ ಒಂದು 3-4 ದಿನ ಬಿಟ್ಟು. ಅವಾಗ ಸ್ಟೋರಿದು ಕೆಲವೊಂದು ಆಸ್ಪೆಕ್ಟ್ಸ್ನ ಡಿಸ್ಕಸ್ ಮಾಡೋಣ. ಅವಾಗ ನಿಮಗೆ ಈ ಫಿಲಮ್ದು ಲೇಯರ್ಸ್ ಯಾವ ಥರ ಇದೆ ಅಂತ ಅರ್ಥ ಆಗುತ್ತೆ. ಆಕ್ಚುಲಿ ಪ್ರಾಬ್ಲಮ್ ಆಗಿರೋದು ಏನಂದ್ರೆ ತುಂಬಾ ಜನಕ್ಕೆ ಆ ಲೇಯರ್ಸ್ ಅರ್ಥ ಆಗ್ತಿಲ್ಲ. ಅಂದ್ರೆ ಟಾಕ್ಸಿಕ್ ಅಂತ ಸುಮ್ಮನೆ ಹೆಸರಿಟ್ಟಿಲ್ಲ, ಆ ಒಂದು ಸ್ಟೋರಿನಲ್ಲಿ ಆ ಟಾಕ್ಸಿಸಿಟಿ ಇದೆ. ಎಷ್ಟೋ ಜನಕ್ಕೆ ಏನಾಗ್ಬಿಡ್ತಿದೆ ಅಂದ್ರೆ ಅವ್ರಿಗೆ ಇಷ್ಟ ಆಗದಿರೋದಕ್ಕೆ ಕಾರಣನೇ ಮೇನು ಅರ್ಥ ಆಗ್ತಿಲ್ಲ. ಈಗ ಟಾಕ್ಸಿಕ್ ಅಂದ್ರೆ ಆ ವ್ಯಕ್ತಿ ಅಷ್ಟು ಟಾಕ್ಸಿಕ್ ಆಗಿ ಇರ್ತಾನೆ ಅಂತ, ಸೊ ಅವ್ನ ಕ್ಯಾರೆಕ್ಟರೈಸೇಷನ್ ಹಂಗಿರುತ್ತೆ ಅಂತ ತೋರಿಸಿದ್ದಾರೆ. ಅಂಡ್ ಅದಾದ್ಮೇಲೆ ಏನು ತುಂಬಾ ಕಡೆ ಇಂಗ್ಲಿಷು ಮತ್ತೆ ಹಿಂದಿ ಅನ್ಫಾರ್ಚುನೇಟ್ಲಿ ಯೂಸ್ ಮಾಡ್ಬೇಕಾಗುತ್ತೆ, ಬಿಕಾಸ್ ಆ ಒಂದು ಪ್ರದೇಶದಲ್ಲಿ ತೆಗಿತಿದ್ದಾರೆ, ಅಲ್ಲಿ ಒಂದು ಇದನ್ನ ತೋರಿಸ್ಬೇಕು ಅಂದ್ರೆ ಅವ್ರು ಯೂಸ್ ಮಾಡ್ಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಅದು ಅರ್ಥನೇ ಆಗಿರಲ್ಲ, ಸೊ ಕನೆಕ್ಟ್ ಆಗಿರಲ್ಲ. ಅಂಡ್ ಕೆಲವೊಂದ್ ಕಡೆ ನನ್ಗನ್ಸಿದ್ದು ನುಂಗ್ಕೊಬಿಟ್ಟಿದ್ದಾರೆ ಮಾತುಗಳನ್ನ, ಕೇಳ್ಸೋದೇ ಇಲ್ಲ ನಿಮ್ಗೆ. ಅದೊಂದು ಚೆನ್ನಾಗಿ ಇಂಪ್ರೂವೈಸ್ ಮಾಡ್ಬೇಕಿತ್ತು ಅಂತ ಅನ್ನಿಸ್ತು. ಇನ್ನ ಸ್ಟೋರಿ ವಿಷಯಕ್ಕೆ ಬಂದ್ರೆ ತುಂಬಾ ಸ್ಪ್ಲಿಟ್ಸ್ ಇದೆ. ಸೊ ನಿಮ್ಗೆ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ ಅದು ಒಂದ್ ಮೂವಿ ತರ, ನಾರ್ಮಲ್ ಮೂವಿ ತರ ಕನೆಕ್ಟ್ ಆಗಲ್ಲ. ಎಷ್ಟೋ ಸಲ ನಮ್ಗೆ ಯಾಕಿದು ಹಿಂಗಾಯ್ತು ಅಂತ ಕ್ವಶನ್ಗಳು ಬರೋದು ಸಹಜ. ಬಟ್ ಅದನ್ನ ಇನ್ನೊಂದ್ ಸ್ವಲ್ಪ ಜನಗಳಿಗೆ ಕನೆಕ್ಟ್ ಆಗೋ ತರ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ನನ್ಗೆ ಓವರ್ ಆಲ್ ಏನಿಸ್ತು ಅಂದ್ರೆ ಓವರ್ ಆಲ್ ಕಾನ್ಸೆಪ್ಟ್ ಚೆನ್ನಾಗಿದೆ, ಅಂದ್ರೆ ಓವರ್ ಆಲ್ ತಗೊಂಡಿರುವಂತ ಸ್ಟೋರೀಸ್ಗಳು ಚೆನ್ನಾಗಿದೆ. ಬಟ್ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಫೈನಲ್ ಪ್ರಾಡಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂತ ಅನಿಸ್ತೀವಿ. ಮೇ ಬಿ ಅದಕ್ಕೆ ಅಷ್ಟೊಂದು ಆ ತರ ರಿವ್ಯೂಸ್ ಗಳು ಬರ್ತಿರ್ಬೋದು. ಅದೊಂದು ಅಂದ್ರೆ ಹಿಡ್ದು ಇಟ್ಕೋಬೇಕಿತ್ತು ಆ ಸ್ಟೋರಿ ಲೈನ್ ನ ಅಂತ ಎಲ್ಲೋ ಒಂದ್ ಕಡೆ ಅನ್ಸಿದಂತೂ ನಿಜ. ಸೊ ಇನ್ನ ಸ್ವಲ್ಪ ಮೂವಿ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಅಂದ್ರೆ ಲೈಕ್ ಆಲ್ಮೋಸ್ಟ್ ಒಂದು 3 hour 10 ನಿಮಿಷ ಏನೋ ಇತ್ತು ಅನ್ಸುತ್ತೆ ಫಿಲಮ್. ನನ್ ಪ್ರಕಾರ ಕೇಳಿದ್ರೆ ಮೇ ಬಿ ಒಂದು ಅರ್ಧ ಗಂಟೆ ತೆಗಿಬೋದಿತ್ತು ಮೂವಿ. ಕೆಲವೊಂದ್ ಕಡೆ ಅನ್ನೆಸೆಸರಿ ಆಕ್ಷನ್ ಅಂತ ಅನ್ಸ್ತು, ಅಷ್ಟೊಂದು ಆಕ್ಷನ್ ಅವಶ್ಯಕತೆ ಇರ್ಲಿಲ್ಲ. ಮತ್ತೆ ಕೆಲವೊಂದ್ ಕಡೆ ಸ್ವಲ್ಪ ಹಾರ್ಟ್ ಸೀನ್ಸ್ ಇದಾವೆ. ನನ್ಗನ್ಸಿದ ಪ್ರಕಾರ ಏನಂದ್ರೆ, ಓಕೆ ಈಗ ಅವನು ಟಾಕ್ಸಿಕ್ ಆಗಿದ್ದಾನೆ ಅಂದಾಗ ಅವನ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಏನೇನ್ ಬರುತ್ತೆ ತೋರಿಸ್ಲೇಬೇಕು. ಆದ್ರೆ ಅದನ್ನ ಈಗ 1 ಸೀನು 2 ಸೀನಲ್ಲಿ ತೋರ್ಸಿದ್ರೆ ಅರ್ಥ ಆಗ್ಬಿಡುತ್ತೆ ಜನಗಳಿಗೆ. ಬಟ್ ಅದನ್ನೇ ರಿಪೀಟ್ ಮಾಡಿರೋದು. ಜೊತೆಗೆ ಆಕ್ಷನ್ ಸೀನ್ಸ್ ಗಳಂತೂ ಸಿಕ್ಕಾಪಟ್ಟೆ ಇದೆ, ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಒಂದಷ್ಟು ಟ್ರಿಮ್ ಮಾಡಿದ್ರೆ ಬೆಟರ್ ಆಗಿರ್ತಿತ್ತು. ಕೆಲವೊಂದು ಸ್ವಲ್ಪ ಪೋರ್ಷನ್ಸ್ ಟ್ರಿಮ್ ಮಾಡಿ ಅಟ್ಲೀಸ್ಟ್ ಒಂದು 2.5 hours ಮೂವಿ ಟೈಮ್ ಇಟ್ಟಿದ್ರೆ ಮೇ ಬಿ ಜನಕ್ಕೆ ಇನ್ನೂ ಸ್ವಲ್ಪ ಬೇಗ ಕನೆಕ್ಟ್ ಆಗ್ತಿತ್ತೇನೋ ಅಂತ ಅನಿಸ್ತು. ಕೆಲವೊಂದು ಅನ್ವಾಂಟೆಡ್ ಸೀನ್ಸ್ ತೆಗಿಬೋದಿತ್ತು ಅಂತ ಅನಿಸ್ತು. ಬಟ್ ಅದು ಫೈನಲಿ ಅದು ಡೈರೆಕ್ಟರ್ ವಿಷನ್, ನಾವೇನು ಹೇಳಕ್ಕಾಗಲ್ಲ. ಸೊ ಅವ್ರ ಮನ್ಸಲ್ಲಿ ಏನಿರುತ್ತೋ ಆ ಥರ ಅವ್ರು ತೆಗ್ದಿದ್ದಾರೆ. ಸೊ ಓವರಾಲ್ ಇನ್ನೊಂದು ಅಪ್ರಿಶಿಯೇಟ್ ಮಾಡ್ಬೇಕು, ನನ್ಗೆ ಏನು ಯಶ್ ಅವ್ರಿಗೆ ಒಂದು ಗೆಟಪ್ ಇದೆ, ಕಾಸ್ಟ್ಯೂಮ್ಸ್ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಕಾಸ್ಟ್ಯೂಮ್ ಡಿಸೈನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಒಂದು. ಮತ್ತೆ ಕಿಯಾರಾ ಅವ್ರದ್ದು ಅಷ್ಟೇನೆ, ಅವ್ರನ್ನ ತೋರ್ಸಿರೋ ರೀತಿ ಆಗಿರೋದು, ಅವ್ರ ಆಕ್ಟಿಂಗ್ ಆಗಿರ್ಬೋದು ಎಲ್ಲ ಇಷ್ಟ ಆಯ್ತು. ಇನ್ನು ನಮ್ಮ ರುಕ್ಮಿಣಿ ವಸಂತ್ ಅವ್ರ ಬಗ್ಗೆ ಹೇಳಲೇಬೇಕು. ನಾವೇನೇನೋ ಅನ್ಕೊಂಡಿರ್ತೀರಾ ಟೀಸರ್ ಅಲ್ಲಿ ಅಥವಾ ಒಂದು ಕ್ಲಿಪ್ ನೋಡ್ಬಿಟ್ಟು ಇವ್ರು ಕ್ಯಾರೆಕ್ಟರ್ ಹಂಗ್ ಮಾಡ್ಬಿಟ್ಟಿದ್ದಾರೆ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ, ಮೂವಿ ಹೋಗಿ ನೋಡಿ ಆ ಥರ ಏನೂ ಇರಲ್ಲ, ಚೆನ್ನಾಗಿದೆ. ಹೌದು. ಸೊ ಓವರ್ ಆಲ್ ನಮ್ಗೆ 3 hours ಅಲ್ಲಿ ಏನು ತುಂಬಾ ಕಳಪೆ ಮೂವಿ ಅಂತ ಏನು ಅನಿಸ್ಲಿಲ್ಲ. ಇಟ್ ವಾಸ್ ಅ ಗುಡ್ ಅಟೆಂಪ್ಟ್ ಆಕ್ಚುಲಿ. ನಮ್ಮ ಕನ್ನಡದಿಂದ ಅಷ್ಟು ಬಜೆಟ್ ಹಾಕಿ ಏನೊಂದು ಹೊಸದಾಗಿ ಪ್ರಯತ್ನ ಮಾಡಿದ್ದಾರೆ. ಸೊ ಆ ಪ್ರಯತ್ನಕ್ಕೆ ನಾವು ಅಪ್ರಿಶಿಯೇಟ್ ಮಾಡಬೇಕು. ಮೇ ಬಿ ಎಷ್ಟೋ ಜನಕ್ಕೆ ಡಿಸಪಾಯಿಂಟ್ ಆಗಿರೋದು ಏನಕ್ಕೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇತ್ತು. KGF ಇದೆಲ್ಲ ನೋಡಿದ್ರಿಂದ ನಮ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗೋಗಿತ್ತು. ಸೊ ಅದೊಂದ್ರಿಂದ ಡಿಸಪಾಯಿಂಟ್ ಆಗಿರ್ಬೋದು. ಸೊ ಈಗ ನೀವು ಈ ಫಾರ್ ಎಕ್ಸಾಂಪಲ್ ಇದೇ ಸೇಮ್ ಸಿಚುವೇಶನ್ ಪ್ರಭಾಸ್ಗೂ ಆಗಿತ್ತು. ಬಾಹುಬಲಿ ಆದ್ಮೇಲೆ ಯಾವ್ದು ಬಂದಿದ್ದು, ಸಾಹು ಅನ್ಸುತ್ತೆ ಬಂದಿದ್ದು. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಬಾಹುಬಲಿ ಆದ್ಮೇಲೆ ಮಾಡ್ಬೋದು ಅಂತ ಇನ್ಸ್ಟಾದಲ್ಲಿ ಒಬ್ರು ರೀಲ್ ಮಾಡಿದ್ರ ಆಯ್ತಾ. ಬಟ್ ಅದು ನನಗೂ ಹೌದು ಅಂತ ಅನ್ನಿಸ್ತು. ಯಾಕೆಂದ್ರೆ ಶಾಂತಿ ಕ್ರಾಂತಿ ಮಾಡಿದಾಗ ಅವರು ಹಿಟ್ ಕೊಡ್ಲಿಲ್ಲ ಜನಗಳು. ಆದ್ರೆ ರವಿಚಂದ್ರನ್ ಅವರು ಅದನ್ನ ಬೇರೆ ರೀತಿಲಿ ದೊಡ್ಡದಾಗಿ ಪ್ಲಾನ್ ಮಾಡಿ ಒಂದು ಮೂವಿ ಮಾಡಿದ್ರು. ಆ ಒಂದು ಮೂವಿ ಚೆನ್ನಾಗೈತಾ ಚೆನ್ನಾಗಿಲ್ವಾ ಸೆಕೆಂಡ್ರಿ, ಬಟ್ ಒಂದು ಆ ಲೆವೆಲ್ಗೆ ಒಂದು ಪ್ರಯತ್ನ ಮಾಡಿದ್ದಾರೆ ಅಂದಾಗ ನಾವು ಒಂದು ಮೂವಿನ ಹಿಟ್ ಕೊಟ್ರೆ ಅಥವಾ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಏನ್ ಕರೆಕ್ಷನ್ ಇದೆ ಅದನ್ನ ಕರೆಕ್ಟ್ ಮಾಡ್ಕೊಂಡು ಒಳ್ಳೆ ಮೂವಿ ಕೊಡೋ ಪ್ರಯತ್ನ ಮಾಡ್ತಾರೆ. ಕೆಲವೊಂದ್ಸಲಿ ಏನಾಗುತ್ತೆ ಗೊತ್ತಾ, ಮೂವಿ ಆ ಟೈಮ್ಗೆ ಜನಕ್ಕೆ ಸ್ಟೋರಿ ಅರ್ಥ ಆಗಲ್ಲ. ಹೌದು, ತುಂಬಾ ಲೇಯರ್ಸ್ ಇದ್ದಾಗ ಅರ್ಥ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಉಪೇಂದ್ರ ಅವ್ರ ಮೂವಿಗಳನ್ನ ಆ ಜಮಾನದಲ್ಲಿ ಏನ್ ಪಿಕ್ಚರ್ ಇದು ಅಂತ ಅನ್ನೋರು. ಬಟ್ ಇವಾಗ ಅದನ್ನ ಕಲ್ಟ್ ಕ್ಲಾಸ್ ಇವಾಗ ಹೆಂಗೆ ಹಾಕೊಂಡ್ ನೋಡ್ತಾರೆ, ಆಮೇಲೆ ಎಷ್ಟು ಕ್ಲಿಪ್ಸ್ ಗಳು ವೈರಲ್ ಆಗುತ್ತೆ. ಸೊ ಹಂಗೆ ಕೆಲವೊಂದ್ ಮೂವಿಗಳು ಆ ಮೂಮೆಂಟ್ ಇಷ್ಟ ಆಗ್ದೇನೆ ಇರ್ಬೋದು,
ಹೋಗ್ತಾ ಹೋಗ್ತಾ ಇಷ್ಟ ಆಗುತ್ತೆ. ಆದ್ರೆ ಏನು ಡ್ರಾಬ್ಯಾಕ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ನಾವು ಆಲ್ರೆಡಿ ಹೇಳ್ದಂಗೆ ಒಂದಷ್ಟು ಕಡೆ ಕರೆಕ್ಷನ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಅದ್ ಬಿಟ್ರೆ ನಮ್ ರಿವ್ಯೂ ನೋಡ್ತಿದ್ವಲ್ಲ, ಏನ್ ಅಷ್ಟು ಕಳಪೆ ಮೂವಿ ಆ ತರ ಇಲ್ಲ. ಪ್ಲೀಸ್ ಯಾರೂ ಅಷ್ಟು ನೆಗೆಟಿವ್ ಆಗಿ ತಕೋಬೇಡಿ. ನೀವೊಂದ್ಸಲ ಹೋಗಿ ನೋಡಿ, ಪರವಾಗಿಲ್ಲ. ಅಟ್ಲೀಸ್ಟ್ ನಮ್ಮ ಕನ್ನಡಿಗರು ಮಾಡಿದ್ದಾರೆ, ಏನೋ ಹೊಸ್ದಾಗಿ ಪ್ರಯತ್ನ ಮಾಡಿದ್ದಾರೆ ನೋಡಿ. ಯಾಕೆಂದ್ರೆ ರಿವ್ಯೂ ನೋಡಿದಾಗ ನಮ್ಗೆ ಆ ತರ ಅನ್ಸ್ಬಿಡುತ್ತೆ, ಅಷ್ಟು ಕೆಟ್ಟಾಗಾಯ್ತಾ ಮೂವಿ, ಹೋಗೋದೇ ಬೇಡ ಅಂತ. ಸೀರಿಯಸ್ಲಿ ನನ್ಗೆ ಹೇಳ್ಬಿಡ್ತೀನಿ, ನಾನು ಆನೆಸ್ಟ್ ಆಗಿ ಏನೇ ಇದ್ರು ನಂಗೆ ಎಲ್ಲೂ ಬೋರ್ ಆಗ್ಲಿಲ್ಲ ಗುರು. ಆಕ್ಚುಲಿ ಮೂವಿ ಎಲ್ಲೂ ಬೋರಿಂಗ್ ಇಲ್ಲ, ಬಟ್ ಏನಂದ್ರೆ ಸ್ವಲ್ಪ ಲೆಂತ್ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಮೂವಿ. ಆಮೇಲೆ ತುಂಬಾ ಫೈಟ್ಸ್ ಇರೋದ್ರಿಂದ ಮೇ ಬಿ ಆಕ್ಷನ್ ಜಾಸ್ತಿ ಇಷ್ಟಪಡೋರಿಗೆ ಅದೊಂದು ಸ್ವಲ್ಪ ಹೆವಿ ಅನ್ಸ್ಬೋದು. ಮತ್ತೆ ಸ್ವಲ್ಪ ಆಗ್ಲೇ ಹೇಳ್ದಂಗೆ ಸ್ವಲ್ಪ ಹಾರ್ಟ್ ಸೀನ್ಸ್ ಜಾಸ್ತಿ ಇದಾವೆ. ಆ ತರ ಫಿಲಮ್ಸ್ ಇಷ್ಟಪಡದಿರೋರ್ಗು ಅದು ಚೆನ್ನಾಗಿಲ್ಲ ಅಂತ ಅನ್ಸ್ಬೋದು. ಅದು ಬಿಟ್ರೆ ಮೂವಿ ಎಲ್ಲೂ ಕಳಪೆ ಅಂತ ಯಾವ್ದು ಇಲ್ಲ ಗುರು. ಇಟ್ಸ್ ಎ ಡೀಸೆಂಟ್ ವಾಚ್ ಮೂವಿ. ನಿಮ್ ದುಡ್ಡಿಗೆ ಏನ್ ಲಾಸ್ ಅಂತ ನಾನೇನ್ ಹೇಳಲ್ಲ. ಹೊಸ್ದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ದಂಗಿರುತ್ತೆ. ಈಗ ಯಾವಾಗ್ಲೂ ಮೂವಿನ ಇಷ್ಟಪಟ್ಟು ನೋಡೋರ್ಗೆ ಹೊಸ ತರ ಏನೋ ಒಂದು ಟ್ರೈ ಮಾಡಿದ್ದಾರೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಅನ್ಸುತ್ತೆ. ಹೌದು, ಈಗ ಬರ್ತಿರೋಂತ ಮೂವಿಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅಟೆಂಪ್ಟ್ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದ್ ಸ್ವಲ್ಪ ಎಕ್ಸಿಕ್ಯೂಷನ್ ಎಲ್ಲೋ ಎಡವಿದ್ದಾರೆ ಅಷ್ಟೇ. ಹೌದು, ಅದಂತೂ ಒಪ್ಕೋಬೇಕಾಗತ್ತೆ. ಬಟ್ ಆಕ್ಚುಲಿ ಅದೊಂಥರ ಒಳ್ಳೆ ವಿಷಯನೇ. ಈಗ ಒಬ್ಬ ಆಕ್ಟರ್ ಕರಿಯರ್ ನಲ್ಲಿ ಪೀಕೆ ಹೋಗ್ತಾ ಇದ್ರೆ ಅವ್ರದ್ದು ಏನಂತಾರೆ, ಲೈಕ್ ಅವಾಗ ಒಂದ್ ಸೋಲ್ಗಳನ್ನು ಕೂಡ ಒಳ್ಳೆ, ಅವಾಗ್ಲೇ ಅಲ್ವಾ ಅವ್ರಿಗೆ ಏನ್ ಇಂಪ್ರೂವೈಸ್ ಮಾಡ್ಕೋಬೇಕು, ಇನ್ನೂ ಬೆಟರ್ ಬೆಸ್ಟ್ ಆಗಿ ಏನ್ ಕೊಡ್ಬೇಕು ಅಂತ ಗೊತ್ತಾಗುತ್ತೆ. ಎಲ್ಲ ಹಿಂಗೆ ಹೋದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಹಿಂಗ್ ಹೋದ್ರು ಚೆನ್ನಾಗಿರುತ್ತೆ. ಅದ್ಯಾವ್ದೋ ಒಂದು ಇದಿದೆ ಗೊತ್ತಾ, ಗಾದೆ ಇದೆ ಗೊತ್ತಾ, ಈ ಸೀಸನ್ ಅಲ್ಲಿ ವೇವ್ ಫಾರ್ಮ್ಸ್ ಹಿಂಗ್ ಹೋಗ್ತಾ ಇರ್ಬೇಕಂತ, ಹಿಂಗ್ ಹೋಗಿದೆ ಸೊತೋಗಿದೀವಿ ಅಂತ. ಸೊ ಇಟ್ಸ್ ಓಕೆ, ಇದೊಂದು ಚಾನ್ಸ್ ಅಂತ ಹೇಳ್ಬೋದು. ಹೊಸ್ದಾಗಿ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನ್ ಅಂತ ಕಳಪೆಯಾಗಂತೂ ಇಲ್ಲ ಗುರು. ಕೆಲವ್ರು ರಿವ್ಯೂ ಮಾಡ್ತವ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿರೋದು, ನಮ್ಮವರೇ ಆಗಿರ್ಬೋದು. ಅದು ಫ್ಯಾನ್ ವಾರ್ಸ್ ಅದು ಇದ್ದಿದ್ದೇನೆ. ಸೊ ನಾನು ಹೇಳೋದೇನಂದ್ರೆ, ನೀವು ರಿವ್ಯೂಸ್ ಗಳಿಗಿಂತ ನೋಡೋದು ಬದಲು ನೀವು ಹೋಗಿ ನೋಡಿ. ಯಾಕೆಂದ್ರೆ ಫಿಲಮ್ ಅನ್ನೋದು ಸಬ್ಜೆಕ್ಟಿವ್. ಈಗ ಒಬ್ರಿಗೆ ಇಷ್ಟ ಆಗುವಂತ ಒಂದು ಅಂಶ ಇನ್ನೊಬ್ರಿಗೂ ಇಷ್ಟ ಆಗ್ಬೇಕಂತ ಏನಿಲ್ಲ. ಅಲ್ಲ, ಈಗ ಎಷ್ಟೋ ಚಿಕ್ಕ ಪುಟ್ಟ ವಿಷಯಗಳೇ ಇವ್ರಿಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗಲ್ಲ, ನಂಗೆ ಇಷ್ಟ ಆಗೋದು ಇವ್ರಿಗೂ ಇಷ್ಟ ಆಗಲ್ಲ. ಅಂತದ್ರಲ್ಲಿ ಒಂದ್ ಮೂವಿನ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ನಲ್ಲಿ ಮಾಡಿರ್ತಾರೆ. ಅಂಡ್ ನೋಡೋರು ಅಷ್ಟೇನೆ ಅವ್ರವ್ರ ಪರ್ಸ್ಪೆಕ್ಟಿವ್ ನಲ್ಲಿ ನೋಡಿರ್ತಾರೆ. ನೀವ್ ಹೋಗಿ ನೋಡಿ, ಯಾರು ಗೊತ್ತು. ಈಗ ಕೆಲವ್ರಿಗೆ KGF ಇಷ್ಟ ಆಗಿದೆ, ಕೆಲವ್ರಿಗೆ ಇಷ್ಟನೇ ಆಗಿಲ್ಲ, ಕೆಲವ್ರಿಗೆ ಕಾಂತಾರ ಇಷ್ಟ ಆಗಿದೆ, ಇಷ್ಟ ಆಗಿಲ್ಲ. ಸೊ ಹಂಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರುತ್ತೆ, ಚಾಯ್ಸ್ ಇರುತ್ತೆ. ನೀವು ಒಂದ್ಸಲ ಹೋಗಿ ನೋಡಿ. ಸೊ ಓವರ್ ಆಲ್ ಇದಿಷ್ಟು ಮೂವಿ ಬಗ್ಗೆ ನಮ್ಗನ್ಸಿದ್ದು. ನೀವು ಮೂವಿ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ, ಏನ್ ಚೆನ್ನಾಗಿ ಮಾಡ್ಬೋದಿತ್ತು, ಅದನ್ನೆಲ್ಲ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ